ಸ್ನೇಹಿತರೆ, ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯುತ್ತಾರೆ. ನೀವು ಆಫ್ಲೈನ್ ಮುಖಾಂತರ ಯಾವ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೋಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ 12/12/2024 ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೀವು ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ 4 ಫಾರ್ಮ್ಗಳು ಬರ್ತಾವೆ. ಆ 4 ಫಾರ್ಮ್ಗಳನ್ನ ಫಿಲಪ್ ಮಾಡಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತಿ. ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡ್ಬೋದು, ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯುತ್ತಾರೆ. ಇದಕ್ಕೆ ಮತ್ತು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆ ಹೆಸರು ನೋಡೋದಾದರೆ ಆಗಲೇ ತಿಳಿಸ್ಕೊಟ್ಟಂತೆ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ಹುದ್ದೆ ಕರೆಯುತ್ತಾರೆ. ಟೋಟಲ್ ಪೋಸ್ಟ್ ನೋಡೋದಾದರೆ ಟೋಟಲ್ 10 ಪೋಸ್ಟ್ ಖಾಲಿ ಇರ್ತವೆ. ಈ 10 ಪೋಸ್ಟ್ಗಳಿಗೆ ವಿದ್ಯಾರ್ಥಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇದಕ್ಕೆ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾರದೆಲ್ಲ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಯಾರು ಕೂಡ ಮಿಸ್ ಮಾಡಬೇಡ್ರಿ. ಇಲ್ಲಿ ನೋಡೋದಾದರೆ ವೇತನ ಶ್ರೇಣಿ ನೋಡ್ಬೋದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 40,000ದಿಂದ 50,000ವರೆಗೂ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಿರ್ತೈತಿ. ಮತ್ತು ನೀವು ಇದನ್ನು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತಿ. ಮತ್ತು ಅರ್ಜಿ ಹಾಕಕ್ಕೆ ವಯೋಮಿತಿ ನೋಡೋದಾದರೆ ಕನಿಷ್ಠ ಎಷ್ಟು ವಯಸ್ಸಿದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು, ಕನಿಷ್ಠ 20 ವರ್ಷ ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 40 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಕನಿಷ್ಠ 20 ವರ್ಷ ಯಾರು ಇರ್ತೈತಿ ಅಂಥವ್ರು ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ನಿಮ್ಮದು ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರ್ಬೇಕಾಗತ್ತಿ. ಮತ್ತು ವಯಸ್ಸಿನಲ್ಲಿ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ. ನೀವು ನೋಡೋದಾದರೆ SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೂ ಕೂಡ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ, ಅಂಗವೈಕಲ್ಯರಿಗೆ, ಮಾಜಿ ಸೈನಿಕರೇ ಹಾಗೂ SC STದವರಿಗೆ ಯಾರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ನಿಮ್ಮನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು, ಮೊದಲು ನಿಮ್ಗೆ ಎಕ್ಸಾಮ್ ಇರ್ತೈತಿ. ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅದು ಕಂಪ್ಯೂಟರ್ ಬೇಸ್ಡ್ ಇರ್ತೈತಿ ಎಕ್ಸಾಮ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ವಾಕ್ ಇಂಟರ್ವ್ಯೂ ಇರ್ತೈತಿ. ವಾಕ್ ಇಂಟರ್ವ್ಯೂನಲ್ಲಿ ಪಾಸಾದರೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೋ. ಮತ್ತು ಅರ್ಜಿ ಸಲ್ಲಿಸುವ ವಿಳಾಸ ನೋಡೋದಾದರೆ ಇಲ್ಲಿ ನೋಡ್ಬೋದು, ಡೆಪ್ಯೂಟಿ ಡೈರೆಕ್ಟರ್ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ, ನೆಹರು ಭವನ್, 5 ನ್ಯಾಚುರಲ್ ಆರ್ ಪೇಜ್ 2, ವಸಂತ್ ಕೌಸ್, ನ್ಯೂ ದೆಹಲಿ. ಈ ವಿಳಾಸಕ್ಕೆ ನೀವು ಇದನ್ನು ಅರ್ಜಿ ಸಲ್ಲಿಸಬೇಕಾಗತ್ತಿ. ಮತ್ತು ಫಾರ್ಮ್ಗಳು ನೋಡೋದಾದರೆ ಇಲ್ಲಿ ನೋಡ್ಬೋದು, ಇವು 4 ಫಾರ್ಮ್ಗಳು ಇರ್ತಾವೆ. 1, 2, ಇದು 3, ಟೋಟಲ್ ಆಗಿ 4 ಫಾರ್ಮ್ಗಳು ಇರ್ತಾವೆ. ಈ 4 ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಬೇಕತ್ತಿ. ನೀವು ಇದನ್ನ ಫಿಲ್ಲಪ್ ಮಾಡಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತಿ. ಮತ್ತು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಂತಿದ್ರಲ್ಲ ಆ ಪೋಸ್ಟ್ ಬರ್ರಿ. ಮತ್ತು ಡೇಟ, ಮತ್ತು ಅದೇ ರೀತಿಯಾಗಿ ಫಾದರ್ ನೇಮ, ಡೇಟ್ ಆಫ್ ಬರ್ತ್. ಇಲ್ಲಿ ನೋಡ್ಬೋದು, ಏಜ್, ಇಯರ್ಸ, ಮತ್ತು ರಿಲಿಜನ್ ಅಂದ್ರೆ ಕ್ಯಾಟಗರಿ, ಮತ್ತು ಎಕ್ಸ್ ಸರ್ವಿಸ್ಮನ್ ಇದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂದ್ರೆ ಕೊಡ್ರಿ. ನ್ಯಾಷನಾಲಿಟಿ ಮತ್ತು ಮ್ಯಾರಿಡ್ ಆಗಿತ್ತಂದ್ರೆ ಮ್ಯಾರಿಡ್ ಅಂತ ಕೊಡ್ರಿ, ಇಲ್ಲಿಕ ಅನ್ಮ್ಯಾರಿಡ್ ಅಂತ ಕೊಡ್ರಿ. ಮತ್ತು ಫಿಸಿಕಲ್ ಡಿಸೇಬಲ್ಡ್ ಇತ್ತಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಿಕ್ಕಂತ ನೋ ಅಂತ ಕೊಡ್ರಿ. ಮತ್ತು ಕಾಂಟ್ಯಾಕ್ಟ್ ನಂಬರ, ಮತ್ತು ಇಮೇಲ್ ಅಡ್ರೆಸ್, ಪಿನ್ ಕೋಡ ಈ ರೀತಿ ಎಲ್ಲಗಳನ್ನ ಫಿಲ್ಲಪ್ ಮಾಡಬೇಕಾಗತ್ತಿ. ಮತ್ತು ಅಡ್ರೆಸ್ ಕೂಡ ಮತ್ತು ಪಿನ್ ಕೋಡ್ ಹಾಕಿರಿ. ಮತ್ತು ನೀವು ಎಕ್ಸಾಮಿನೇಷನ್ನ ಮತ್ತು ಪರ್ಸಂಟೇಜ ಇವುಗಳನ್ನೆಲ್ಲ ಫಿಲ್ಲಪ್ ಮಾಡಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತಿ. ಇವು ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.